ಭೀಮನ ಅಮಾವಾಸ್ಯೆಯ ದಿನ ನಾವು ಯಾವ ವಸ್ತುಗಳನ್ನು ಖರೀದಿಸಬಾರದು, ಈ ಅಮಾವಾಸ್ಯೆಯಂದು ಏನು ಮಾಡಬಾರದು, ಈ ಅಮಾವಾಸ್ಯೆಯಂದು ಮರೆತು ಈ ವಸ್ತುಗಳನ್ನು ಖರೀದಿಸಬೇಡಿ. 2024 ಆಗಸ್ಟ್ 4ನೇ ತಾರೀಕು ಭಾನುವಾರ, ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಮತ್ತು ಆಷಾಢ ಮಾಸದ ಕೊನೆಯ ದಿನ. ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗಿದೆ. ಈ ಅಮಾವಾಸ್ಯೆಯಂದು ಏನು ಮಾಡಬಾರದು, ಏನು ಮಾಡಬೇಕು, ಏನು ಖರೀದಿಸಬಾರದು ಎಂಬುದನ್ನು ತಿಳಿಯೋಣ. ಅಮಾವಾಸ್ಯೆಯ ದಿನ ಪೊರಕೆಯನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ. ಇದು ಒಳಬರುವ ಹಣವನ್ನು ನಿಲ್ಲಿಸುತ್ತದೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ, ಅನಾರೋಗ್ಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ. ಮದ್ಯಪಾನ ಸೇವನೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎರಡೂ ಪಿತೃ ಮತ್ತು ದೇವರ ಕೆಲಸಕ್ಕೆ ಸೂಕ್ತವಾಗಿದೆ. ಈ ದಿನ ಮದ್ಯವನ್ನು ಸೇವಿಸಿದರೆ ಋಣಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗಿದೆ. ಮಾಂಸವನ್ನು ಖರೀದಿಸಬೇಡಿ. ಈ ದಿನ ಮಾಂಸವನ್ನು ಖರೀದಿಸುವುದು ಮತ್ತು ಸೇವಿಸುವುದು ಅಶುಭ ಎನ್ನಲಾಗಿದೆ. ನಿಮ್ಮ ಕುಂಡಲಿಯ ಮೇಲೆ ನಕಾರಾತ್ಮಕ ಪರಿಣಾಮವಾಗುತ್ತದೆ. ಶನಿಯಿಂದ ಉಂಟಾಗುವ ಯಾತನೆಗಳು ಇನ್ನೂ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ಗೋಧಿ ಹಿಟ್ಟನ್ನು ಖರೀದಿಸಬೇಡಿ. ಈ ದಿನ ಗೋಧಿ ಧಾನ್ಯ ಅಥವಾ ಗೋಧಿ ಹಿಟ್ಟನ್ನು ಖರೀದಿಸಬೇಡಿ. ಖರೀದಿಸಿ ಸೇವಿಸಿದರೆ ಅದು ನಿಮ್ಮ ಪೂರ್ವಜರಿಗೆ ಹೋಗುತ್ತದೆ. ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಎಣ್ಣೆಯನ್ನು ಹಚ್ಚಿಕೊಳ್ಳಬೇಡಿ. ಈ ದಿನ ತಲೆಗೆ ಎಣ್ಣೆಯನ್ನು ಹಚ್ಚುವುದು ಬೇಡ. ಬದಲಾಗಿ ತೈಲ ದಾನವನ್ನು ಮಾಡಿ. ಇದರಿಂದ ಶನಿಯ ದೋಷ ನಿವಾರಣೆ ಆಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಪೂಜಾ ಸಾಮಗ್ರಿಗಳು. ಅಮಾವಾಸ್ಯೆಯ ದಿನ ಪಿತೃಕರ್ಮಕ್ಕೆ ಸೂಕ್ತವಾಗಿದೆ. ಅದಕ್ಕಾಗಿ ನೀವು ಈ ದಿನ ಪೂಜಾ ಸಾಮಗ್ರಿಗಳನ್ನು ತರಬಾರದು ಎಂದು ಹೇಳಲಾಗಿದೆ. ದಾನ ಮಾಡಬೇಕು. ಈ ದಿನ ದಾನ ಮಾಡುವುದರಿಂದ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಅಗತ್ಯವಿರುವವರಿಗೆ ಈ ದಿನ ದಾನ ಮಾಡಬೇಕು. ಅದು ನಿಮಗೆ ಉತ್ತಮ ಕರ್ಮವನ್ನು ಗಳಿಸುತ್ತದೆ ಎಂದು ಹೇಳಲಾಗಿದೆ. ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.